ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಬ್ಬ ಪುರುಷನಾದವನು ಗೈನಕಾಲಜಿಸ್ಟ್ ಆಗೋದು ಸ್ವಲ್ಪ ಅಪರೂಪ, ಮತ್ತೆ ಚಾಲೆಂಜ್ ಕೂಡ ಆಗಿರುತ್ತೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಚಾಲೆಂಜ್ ಅನ್ನೋದು ಪ್ರತಿಯೊಂದರಲ್ಲಿ ಇದ್ದೇ ಇರುತ್ತೆ. ಕೆಲವೊಂದು ಕಡೆ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ. ಇದನ್ನು ನಾವು ಗಂಡು ಹೆಣ್ಣಂತ ನೋಡಬಾರ್ದು. ಯಾವುದೇ ಕೆಲಸ ಆದ್ರೂ ಅದನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅದು ಮಾತ್ರ ಮುಖ್ಯ. ವಶಿಷ್ಠ ಆಸ್ಪತ್ರೆ ಮುಖ್ಯಸ್ಥರಾಗಿ ಇಷ್ಟು ವರ್ಷದಲ್ಲಿ ನೀವು ಕಲ್ತಿರೋ ಪಾಠ ಏನು? ಪ್ರತಿ ರೋಗಿ ಒಂದು ಪಾಠನೇ. ನಮ್ಮ ಡಾಕ್ಟರ್ಗೆ ಪ್ರತಿದಿನ ಒಂದು ಪರೀಕ್ಷೆ. ಡಾಕ್ಟರ್ ಆಗಿ ನಿಮ್ ಪ್ರಕಾರ ಯಶಸ್ಸು ಅಂದ್ರೆ ಏನು? ಮಾನವೀಯತೆ ಮರಿದೇ ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಒಬ್ಬ ಡಾಕ್ಟರ್ಗೆ ದೊಡ್ಡ ಯಶಸ್ಸು. ನಿಮ್ಮ ಆಸ್ಪತ್ರೆಯ ಧ್ಯೇಯ ಏನು ಅಂತ ವಿವರಿಸಬಹುದಕ್ಕೆ? ಈ ಆಸ್ಪತ್ರೆ ನಮ್ಮ ತಾತ ರಾಮಕೃಷ್ಣ ವಸಿಷ್ಠ ಅವ್ರು ಕಂಡಿರೋದೊಂದು ಕನಸು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಉದ್ದೇಶ ಒಂದೇ, ಪ್ರಾಣ ಕೊಡೋದು ತೆಗೆಯೋದು ದೇವ್ರ ಕೈಲಿದ್ರು ಆ ಪ್ರಾಣಕ್ಕೋಸ್ಕರ ದೇವ್ರ ಜೊತೆ ಹೋರಾಡೋ ಕೆಲಸ ನಮ್ಮ ಡಾಕ್ಟರ್. ಇಲ್ಲಿ ಹುಟ್ಟೋ ಮಗು ಸಾಯಬಾರದು, ಮಗು ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಅನಾಥ ಆಗ್ಬಾರ್ದು. ಮಗು ಆಗಲಿ ತಾಯಿ ಆಗಲಿ ಯಾವುದೇ ಕಾರಣಕ್ಕೂ ನಮ್ಮ ಆಸ್ಪತ್ರೆ ಸಾಯಬಾರ್ದು. ಇದನ್ನ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಆ ಮಾತನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀನಿ, ಮುಂದಕ್ಕೂ ಉಳಿಸ್ಕೊಂಡು ಹೋಗ್ತೀನಿ. ಹಲೋ, ನಾನಿಲ್ಲಿ ವಶಿಷ್ಠ ಹಾಸ್ಪಿಟಲ್ ಕಾನ್ಫರೆನ್ಸ್ ಅಲ್ಲಿ ಇದ್ದೀನಿ. ಏನಾಯ್ತು? ವಾಟ್? ಏನ್ ಹೇಳ್ತಿದ್ದೀರಾ? ಹೌದಾ? ಓಕೆ. ನಿಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಯಾವ ಮಹಿಳೆಯರು ಸತ್ತಿಲ್ವಾ? ಇಲ್ಲ. ಹಾಗಾದ್ರೆ ಈಗಷ್ಟೇ ಬಂದಿರೋ ಸುದ್ದಿ ಬಗ್ಗೆ ನೀವೇನ್ ಹೇಳ್ತೀರಾ? ಯಾವ ಸುದ್ದಿ? ನಿಮ್ಮ ಆಸ್ಪತ್ರೆಯಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿಲ್ವಾ, ಅಥವಾ ನಾಟಕ ಮಾಡ್ತಿದ್ದೀರಾ? ನೀವು ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ಸ್ಪೆಸಿಫಿಕ್ಲಿ ಇಂಥದೇ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಇವತ್ತಾದ ಡೆಲಿವರಿ ಆಗಿರೋ 3-4 ಹೆಣ್ಮಕ್ಳು ಸತ್ತಿದಾರಂತೆ, ನಿಮಗೆ ಗೊತ್ತಿಲ್ವಾ? ವಾಟ್? ಏನ್ ಹೇಳ್ತಿದ್ದೀರಾ? ಮೆಸೇಜು ಅಫಿಷಿಯಲ್ ಸೋರ್ಸ್ ಇಂದ ಬಂದಿದೆ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ನಾವೇನ್ ಸುಳ್ಳು ಹೇಳ್ತಾ ಇಲ್ಲ, ನಿಜ ಸರ್. ನೋಡಿ, ನಾನು ಇದನ್ನ ಚೆಕ್ ಮಾಡಬೇಕಾಗುತ್ತೆ. ನಾನು ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ನಾನು ಬಂದಿದ್ದಕ್ಕೆ ಉತ್ತರ ಕೊಡ್ತೀನಿ. ಮೇಡಮ್, ಕರ್ಣ ಸರ್ ಕೊಟ್ಟಿರೋ ಮೆಡಿಸಿನ್ಸ್ ಎಕ್ಸ್ಪೈರಿ ಆಗಿದೆಂತೆ. ಓ ಮೈ ಗಾಡ್, ಹಾಗಿದ್ರೆ ಈ ಮೆಡಿಸಿನ್ಸ್ ಎಲ್ಲ ವಿಷ ತರ ಕೆಲಸ ಮಾಡಿದೆ. ಅದು ಹೇಗೆ ಸಾಧ್ಯ? ಮ್ಯಾಮ್, ಹೌದು, ಇವ್ರಿಗೆಲ್ಲ ಕೊಟ್ಟಿರೋ ಮೆಡಿಸಿನ್ಸ್ನ ಕರ್ಣ ಸರೇ ಪ್ರಿಸ್ಕ್ರೈಬ್ ಮಾಡಿರೋದು. ಇಲ್ಲ ಇಲ್ಲ, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಕರ್ಣ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ. ಮ್ಯಾಮ್, ಕರ್ಣ ಸರ್ ಸೈನ್ ಇಲ್ಲದೆ ಒಪ್ಪಿಗೆ ಇಲ್ಲದೆ ಒಂದು ಮೆಡಿಸಿನ್ ಕೂಡ ಫಾರ್ಮಸಿಗೆ ಬರಲ್ಲ. ಅದು ನನ್ಗೆ ಗೊತ್ತಿಲ್ಲ, ಆದ್ರೆ ಇದೆಲ್ಲ ಕರ್ಣ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಏನೇ ಪ್ರಿಸ್ಕ್ರೈಬ್ ಮಾಡಿದ್ರು ಪರ್ಫೆಕ್ಟ್ ಆಗಿದ್ದೇ ಇರುತ್ತೆ. ಮೋಸ್ಟ್ಲಿ ಇದೆಲ್ಲದ್ರಿಂದ ಬೇರೆ ಯಾರೋ ಇದ್ದಾರೆ. ಮೇಡಮ್, ಅವ್ರು ಮಿಸ್ಟೇಕ್ ಮಾಡಿಲ್ದೇ ಇರ್ಬೋದು, ಯಾವುದೋ ಒಂದಾದ್ರೆ ಸರಿ. ಬಟ್ ಎಲ್ಲ ಮೆಡಿಸಿನ್ಸು ಹಾಗಾಗಿದೆ ನೋಡಿ. ಇಲ್ಲಿ ಯಾವುದ್ರಲ್ಲೂ ಕೂಡ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಆಗಿಲ್ಲ. ಓಹ್, ಹಾಗಿದ್ರೆ ಕರ್ಣ ಸರ್ ಮೆಡಿಸಿನ್ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ಕರುನಾಡ